ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್. ನೀವು ನೋಡ್ತಾ ಇದ್ದೀರಾ ಡ್ರೈವ್ ಇನ್ ಕಿಚನ್. ವೀಕ್ಷಕರೇ, ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ತಮ್ಮೆಲ್ಲರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ. ಬನ್ನಿ ವೀಕ್ಷಕರೇ, ಆಗಿದ್ದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈವ್ ಇನ್ ಕಿಚನಲ್ಲಿ ಏನು ಅಂತ ನೋಡ್ಕೊಂಡು ಬರೋಣ. ಖಂಡಿತವಾಗಲೂ ತುಂಬಾ ಸುಲಭ ವೀಕ್ಷಕರೇ. ಈ ರೆಸಿಪಿನ ನೀವು ಮಾಡ್ಕೊಳ್ಳೋದು ನಿಮ್ಮ ಮನೆಯಲ್ಲೇ, ಹಾಗೆ ನಮ್ಮ ಮನೆಯಲ್ಲಿರುವ ಪದಾರ್ಥಗಳೊಂದಿಗೆ ಈಸಿಯಾಗಿ ಇದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾವು ಇವತ್ತು ನಿಮಗೆ ಸಿಂಪಲಾಗಿ ತೋರಿಸ್ಕೊಡ್ತೀವಿ. ಹೊಸದಾಗಿ ಏನಾದರೂ ಅಡುಗೆ ಕಲಿಯೋರಾಗಿದ್ದರೆ ಖಂಡಿತ ಒಂದು ಸಾರಿ ಈ ಥರ ನೀವು ಮಾಡಿ ತಿನ್ನಿ, ಹಾಗೆ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ತಿನ್ನಿಸಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಡ್ತೀರ. ಬನ್ನಿ ವೀಕ್ಷಕರಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರೇ, ನಾನು ಮೊದಲದಾಗಿ 3 ಆಲೂಗಡ್ಡೆನ ಚೆನ್ನಾಗಿ ಅಂದರೆ ಸಿಪ್ಪೆ ಸುಲಿದು ಈ ಥರ ಫಿಂಗರ್ಸ್ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರೆ, ಇದೇ ಥರನೇ ಕಟ್ ಮಾಡಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ವೀಕ್ಷಕರೇ. ಈಗ ಇದನ್ನು ನಾವು ಹಾಗೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು. ನೋಡಿ, ಈ ಥರ ಒಂದು ಪಾತ್ರೆ ಇಟ್ಟು ಚೆನ್ನಾಗಿ 1 ಲೀಟ್ರು ಅಥವಾ 1.5 ಲೀಟ್ರು ಅಂದರೆ ಆಲೂಗಡ್ಡೆ ಮುಳುಗೋವರೆಗೂ ಚೆನ್ನಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಆ್ಯಡ್ ಮಾಡಿಕೊಂಡು ಆದಮೇಲೆ ವೀಕ್ಷಕರೇ, ನಾವು ಕಟ್ ಮಾಡಿ ಇಟ್ಕೊಂಡಿರುವ ಈ ಆಲೂಗಡ್ಡೆನ ನಾವು ನೀರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ವೀಕ್ಷಕರೇ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನೀರಲ್ಲಿ ನಾವು ಇದನ್ನು ಒಂದು 10ರಿಂದ 15 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಅಂದರೆ 90% ನಾವು ಇದನ್ನು ಕುದಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಒಳ್ಳೆ ಕ್ರಂಚಿಯಾಗಿ, ಒಳ್ಳೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಸಾಧ್ಯ ವೀಕ್ಷಕರೇ. ಹಾಗೆ ನಾವು ಫ್ರೈ ಮಾಡಿದ್ರೆ ಹಸಿ ಹಸಿಯಾಗಿ ಹಾಗೇ ಇರುತ್ತೆ. ನೋಡಿ, ಈಗ ಚೆನ್ನಾಗಿ ಕುದಿಸ್ಕೊಂಡು ನಾನೀಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಕುದ್ದಿದ ಆದಮೇಲೆ ನೀವು ಒಂದು ಪ್ಲೇಟಿಗೆ ಕಾಟನ್ ಬಟ್ಟೆ, ಯಾವುದಾದ್ರೂ ಒಂದು ಬಟ್ಟೆನ ಹಾಕ್ಕೊಂಡು ಅದರ ಮೇಲೆ ಇದನ್ನು ಹಾಕಬೇಕಾಗತ್ತೆ. ಯಾಕಂದರೆ ನೀರಿನ ಪ್ರಮಾಣ ಇರೋದರಿಂದ ಸ್ವಲ್ಪ ನಾವು ಡೈರೆಕ್ಟಾಗಿ ಎಣ್ಣೆಲೆ ಬಿಟ್ಟ ತಕ್ಷಣ ಎಣ್ಣೆ ಕಾದಿರುತ್ತಲ್ಲ, ಸಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಹಾಕ್ಕೊಂಡು ಸ್ವಲ್ಪ ಆರಿಸ್ಕೊಂಡಾದ್ಮೇಲೆ ಈ ಥರ ಎಣ್ಣೆ ಕಾಯಕ್ಕಿಟ್ಟಿರೋ ಎಣ್ಣೆಗೆ ನಾನು ಇಲ್ಲಿ ಫಿಂಗರ್ ಚಿಪ್ಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈಗ ಚೆನ್ನಾಗಿ ಇದನ್ನು ನಿಧಾನವಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು 6ರಿಂದ 7 ನಿಮಿಷ. ನೋಡಿ ವೀಕ್ಷಕರೇ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರೋದಕ್ಕೆ ಸಾಧ್ಯ. ನೀವು ಆ ಗಡಬಡಿಯಲ್ಲಿ ಅರ್ಜೆಂಟಾಗಿ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ನಿಧಾನವಾಗಿ ಮಾಡ್ಕೊಳ್ಳಿ. ಹೊಸದಾಗಿ ಅಡುಗೆ ಕಲಿಯೋರು ತಾವು ಶ್ರದ್ಧೆಯಿಂದ ಮಾಡ್ಕೊಳ್ಳಿ ವೀಕ್ಷಕರೇ. ಎಣ್ಣೆ ಕಾದಿರುತ್ತೆ, ಹುಷಾರಾಗಿ ನೀವು ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಫ್ರೈ ಆಗ್ತಾಯಿದೆ. ಇದು ಒಂದು ಸ್ವಲ್ಪ ನಾವು ಈ ವೈಟ್ ಕಲರ್ ಹೋಗಿ ವೀಕ್ಷಕರೇ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಈ ಥರ ಮಾಡ್ಕೋಬೇಕು. ಇಷ್ಟಾದರೆ ಚೆನ್ನಾಗಿರುತ್ತೆ, ಒಳ್ಳೆ ಕ್ರಿಸ್ಪಿಯಾಗಿ, ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ವೀಕ್ಷಕರೇ. ಈಗ ಫೈನಲ್ಲಾಗಿ ಇದು ಫ್ರೈ ಆಗಿದೆ. ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನೀವು ಕೂಡ ಒಂದು ಸಾರಿ ಈ ಥರ ಮನೆಯಲ್ಲೇ ಮಾಡಿಕೊಂಡು ಟೇಸ್ಟ್ ಮಾಡಿ, ತುಂಬ ಇಷ್ಟಪಡ್ತಾರೆ. ನೋಡಿ, ಈಗ ಫೈನಲ್ಲಾಗಿ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದು ಮುಗೀತು. ನೋಡಿ, ಈ ಥರ ಕೆಂಪು ಬಣ್ಣ ಬರೋವರೆಗೂ ವೀಕ್ಷಕರೇ ಇದನ್ನು ಫ್ರೈ ಮಾಡ್ಕೋಬೇಕು. ಬನ್ನಿ ಹಾಗಿದ್ರೆ ಈಗ ಟೇಸ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ನಾನಿಲ್ಲಿ ಟೊಮೊಟೊ ಸಾಸ್ ಜೊತೆಗೆ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನೀವು ಬೇಕಾದರೆ ಸ್ವಲ್ಪ ಚಿಲ್ಲಿ ಸಾಸು ಟೊಮೊಟೊ ಸಾಸ್ ಜೊತೆ ಇದನ್ನು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ನೂ ಸ್ಪೈಸಿಯಾಗಿ ಏನಾದರೂ ಇಷ್ಟಪಡೋರಾಗಿದ್ದರೆ ಸ್ವಲ್ಪ ಬೇಕೆಂದರೆ ಇದ್ರ ಮೇಲೆ ಚಿಲ್ಲಿ ಪೌಡರ್ ಅಥವಾ ಚಾಟ್ ಮಸಾಲನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟು, ಒಳ್ಳೆ ಟೇಸ್ಟ್ ಬರುತ್ತೆ. ಖಂಡಿತವಾಗಲೂ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನಿಮಗೋಸ್ಕರ ನಾವು ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಮಾಡ್ತೇವೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ನಮಗೆ ತಿಳಿಸಿ. ನಿಮಗೋಸ್ಕರ ನಾವು ಡ್ರೈವ್ ಇನ್ ಕಿಚನಲ್ಲಿ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೇವೆ. ಅದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಮುಖ್ಯ. ವೀಕ್ಷಕರೇ, ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಮಾಡೋದ್ರಿಂದ ಮುಂದೆ ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಆಗೋ ವಿಡಿಯೋ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲೇ ಚಂದಾದಾರರು ವೀಕ್ಷಕರೇ ನೀವು ಆಗ್ತೀರಾ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.